ದೇಶದಲ್ಲಿ ರಾಜ್ಯದಲ್ಲಿ ಎಷ್ಟೋ ಸಿನಿಮಾಗಳು ಬಂದೋಗಿರ್ಬೋದು, ನೂರಾರು ಸಿನಿಮಾಗಳನ್ನು ನಿರ್ದೇಶನ ಮಾಡಿರ್ಬೋದು. ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಹಚ್ಚ ಹಸಿರಾಗಿ ಉಳಿತಕ್ಕಂಥದ್ದು ಇದೆಯಲ್ಲ, ಅಂಥ ಚಿತ್ರ ಕೊಡೋದು ನಿಜವಾದ ಒಬ್ಬ ಶಿಲ್ಪಿಯ, ಒಬ್ಬ ನಿರ್ದೇಶಕನ ಪಾತ್ರ ಮತ್ತು ಜೊತೆಗೆ ಅವರ ತಪಸ್ಸಿನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದನ್ನು ಈ ಎಲ್ಲ ಮಹಾನುಭಾವರು ಮಾಡಿದ್ದೀರಾ. ನಿಮಗೆ ನಾನು ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಪ್ರಿಯಾ ಕೃಷ್ಣ ಬರಲಿಲ್ಲ, ಅದರ ನಿರಂತರವಾಗಿ ಸಂಪರ್ಕ ಇಟ್ಕೊಂಡಿದ್ದು. ಅವ್ರ ತಂದೆಯವರು ಮಾಜಿ ಮಂತ್ರಿಗಳು ಆತ್ಮೀಯರಂತ ಕೃಷ್ಣಪ್ಪನವ್ರು ಬಂದಿದ್ದಾರೆ. ಖುಷಿಯಾಗುತ್ತೆ ನಮಗೆ. ಅಂತ ಇದ್ದು ನಾನು ಸಹ ಮಹಾನಗರ ಪಾಲಿಕೆಯಲ್ಲಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ, ಶಾಸಕನಾಗಿ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ಒಂದು ಖುಷಿ ಅಂದರೆ ರಾಜ್ಕುಮಾರ್ ಅವರ ಹೆಸರು, ಸಿದ್ಲಿಂಗಯ್ಯನವರ ಹೆಸರು ಪಕ್ಕದಲ್ಲಿ ಇವತ್ತು ಜೋಡಿಸ್ತಕ್ಕಂಥದ್ದು ಇವತ್ತಾಗಿದೆ. ಯಾಕೆಂದರೆ ರಾಜ್ಕುಮಾರ್ ಅವರು ಹೆಸರಿಡಬೇಕಾದ್ರೆ ಇದೇ ಈ ಸಂಜೆ ಆಫೀಸಲ್ಲಿ ಕೂತ್ಕೊಂಡು ನಾನು, ವೆಂಕಟೇಶ್ ಅವರು, ಗೋವಿಂದ್ ಅವರು, ಜಾಣಗೆರೆ ಅವರು ನಾವೆಲ್ಲ ಚರ್ಚೆ ಮಾಡಿದ್ವಿ. ಇವತ್ತು ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ಕೂತಿದ್ದಾರೆ. ನನ್ನ ಮೊದಲನೇ ಚಿತ್ರ ಅಶ್ವಥ್ ನಾರಾಯಣ್ ಅವರು. ನನ್ನ ರಾವಣರಾಜ್ಯ ಚಿತ್ರ ಬಹುಶಃ ದ್ವಾರಕೀಶ್ ಅವರು ರುಕ್ಮಿಣಿ ಕಂಬೈನ್ಸ್ ಸಿನಿಮಾದ ಒಂದೊಂದು ಸ್ಟಿಲ್ಲನ್ನು ಒಬ್ಬ ನಿರ್ದೇಶಕ, ಒಬ್ಬ ನಟ, ಒಬ್ಬ ಹೀರೋ ಬೆಳಿಬೇಕು ಅಂತ ಹೇಳಿದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ಅನುಭವದಿಂದ ಒಬ್ಬ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ನಾನು ಬಲ್ಲೆ. ಒಬ್ಬ ನಿರ್ದೇಶಕರ ಪಾತ್ರ ಎಷ್ಟಿರುತ್ತೆ, ಸಿನಿಮಾಟೋಗ್ರಾಫರ್ ಪಾತ್ರ ಎಷ್ಟಿರುತ್ತೆ, ಸಾಹಿತಿಗಳ ಪಾತ್ರ, ಸಿದ್ಧಿಂಗೇನವರು ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು ಇವತ್ತಿದ್ದಾರೆ. ಇದು ಬಹಳ ಮುಖ್ಯ. ನಾನು ಹೇಳೋದು, ಅವ್ರೊಬ್ಬ ಹಿರಿಯರು ಬಂದು ಬಹಳಷ್ಟು ನಮಗೆ, ಗೋವಿಂದ್ ಅವ್ರಿಗೆ, ಸುರೇಶ್ ಅವ್ರಿಗೆಲ್ಲರೂ ಹೇಳ್ತಾ ಇದ್ರು, ನನ್ನ ನಾಡಿನಲ್ಲಿ ಸೇವೆ ಮಾಡಿದವ್ರನ್ನ ಮರ್ತೋಗ್ಬಿಡ್ತೀವಿ, ಇಷ್ಟು ದಿವಸ ಬೇಕಾಯ್ತಾ, 7 ವರ್ಷ ಬೇಕಾಯ್ತಾ, 9 ವರ್ಷ ಬೇಕಾಯ್ತಾ ಅಂತ ಹೇಳ್ತಾ ಇದ್ರು. ಖಂಡಿತವಾಗ್ಲೂ ಇದು ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕು. ನಿರ್ಣಯಗಳು ಮಹಾನಗರ ಪಾಲಿಕೆಯಲ್ಲಿ ಆಗುತ್ತೆ ಅಥವಾ GBನಲ್ಲಿ ಆಗುತ್ತೆ, ಅದು ನಿರ್ಣಯಗಳನ್ನು ಕಾರ್ಯಾನುಷ್ಠಾನ ಮಾಡಬೇಕಾದ್ರೆ ಅವ್ರ ಕುಟುಂಬದವರು ಹಿಂಬಾಲಿಸ್ತಕ್ಕಂಥದ್ದಲ್ಲ. ಆದರೆ ಮಹಾನಗರ ಪಾಲಿಕೆ ಜವಾಬ್ದಾರಿ ಇದೆ. ಆ ದಿಕ್ಕಿನಲ್ಲಿ ಬಹುಶಃ ಮೋಹನ್ ಆಗಲಿ ಅಥವಾ ಬಾಮಾ ಹರೀಶ್ ಆಗಲಿ ಮತ್ತು ಎಲ್ಲರೂ ಫಾಲೋ ಅಪ್ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಸುರೇಶ್ ನನ್ನ ಅಭಿನಂದನೆ ಹೇಳ್ತೇನೆ. ತಂದೆಗೆ ತಕ್ಕ ಮಗ ಅಂತ ಹೇಳಿದ್ರೆ ಅತಿಶಯೋಕ್ತಿ. ಯಾಕೆಂದರೆ ನಾನು ಯಾವಾಗಲೂ ಸರ್ ನನ್ನ ತಂದೆಯವರು ಅಷ್ಟೆಲ್ಲ ಸೇವೆ ಮಾಡಿದ ನೆನಪಲ್ಲಿ ಎಲ್ಲರಿಗೂ ಗೊತ್ತು. ಬಂಗಾರದ ಮನುಷ್ಯ ಅಂದ ತಕ್ಷಣ ಸಿದ್ಧಲಿಂಗಯ್ಯನವರು, ಭೂತಂಗಿನ ಮಗುವಿ ಅಂದ ತಕ್ಷಣ ಆಯಿತು, ಹಳ್ಳಿಯಾದರೆ ಏನು ಶಿವ, ಮೇಯರ್ ಮುತ್ತಣ್ಣ ಚಿತ್ರ ಅಂದ ತಕ್ಷಣ ಸಿದ್ಧಲಿಂಗಯ್ಯನವರು. ಅವ್ರು ಕೊಟ್ಟಂಥ ಪ್ರತಿಯೊಂದು ಚಿತ್ರಗಳಲ್ಲೂ ಸಹ ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ, ವಿಶ್ವಕ್ಕೆ ಒಂದು ಸಂದೇಶ ಅಂತ ಇದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಿರೋದು. ಅಂಥ ಮಹಾಪುರುಷನ ಹೆಸರನ್ನ ನಾಮಕರಣದ ಸಂದರ್ಭದಲ್ಲಿ ನಮ್ಮ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷ. ಬಾಮಾ ಹರೀಶ್ ಇದ್ದಾರೆ, ಹೆಸರಾಂತ ನಿರ್ದೇಶಕ ನಾಗಣ್ಣವರಿದ್ದಾರೆ, ಮತ್ತು ಸರಗೌರಿದ್ದಾರೆ, ಸುರೇಶ್ ಅವರಿದ್ದಾರೆ, ಮತ್ತು ವೆಂಕಟಾಚಲಪತಿಯವರು, ಮತ್ತು ನಮ್ಮ ಶಾಂತಿರವರು, ಸಿದ್ಧಲಿಂಗಯ್ಯನವರ ಸುಪುತ್ರಿ ಅವರಿದ್ದಾರೆ, ಮತ್ತು ಬಾಬುರವರು, ಮೋಹನ್ ಮತ್ತು ವಿಶ್ವನಾಥ್ ಅವರು, ಮತ್ತು ರೇಣು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಮತ್ತು ಚನ್ನಕೇಶ್ವ, ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಟರಾಜ್ ಆಗಲಿ ಎಲ್ಲರಿಗೂ ಅಭಿನಂದನೆ ಹೇಳ್ತೇನೆ. 7 ಸ್ಟಾರ್ ಇವರು ಗೆಳೆಯರು. ಇದು ಬಹಳ ಮುಖ್ಯ. ನಾವು ದೊಡ್ಡ ದೊಡ್ಡ ನಟರಿಗೆ ಹೋಗಿ ದೊಡ್ಡ ದೊಡ್ಡ ಸನ್ಮಾನ ಮಾಡೋದಲ್ಲ, ಇದು ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಬಂಗಾರದ ಮನುಷ್ಯ ನಿರ್ಮಾಪಕರ ಸುಪುತ್ರ ನಾಗಣ್ಣ ಅವರು. ನಾನು ಹೇಳ್ತೀನಿ, ಇಂಥ ಚಿತ್ರ ಬರುತ್ತಾ? ಇವತ್ತು ನೋಡ್ತಾ ಇಲ್ಲ, ಹೌದು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯಲ್ಲಿ ಸುತ್ತ ಸರ್ವಜ್ಞ ಹೇಳ್ತಾನೆ. ಹಾಗೆ ಇವತ್ತು ಸಹ ಎಲ್ಲರಿಗೂ ಕೆಲಸ ಕೊಡ್ತಕ್ಕಂಥ ಯಾವ್ದಾದ್ರು ಒಂದು ಕ್ಷೇತ್ರ ಇದೆ ಅಂತ ಹೇಳಿದ್ರೆ ಕೃಷಿ ಕ್ಷೇತ್ರ. ಆ ಕೃಷಿ ಮತ್ತು ಕೃಷಿಕ ರೈತನ ನಾವು ಸ್ಮರಣೆ ಮಾಡ್ಕೊಳ್ಳೋದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂತ ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಾರೆ. ಅಂಥ ಚಿತ್ರಗಳು ಬರಲಿ ಅಂತ ಹೇಳಿ ಆಶಿಸ್ತೇವೆ. ಬಹುಶಃ ಇವತ್ತು ದೂರದರ್ಶನದಲ್ಲಾಗಲಿ ಇವತ್ತು ಬರ್ತಾ ಇರ್ತಕ್ಕಂಥ ಕಥಾವಸ್ತುಗಳನ್ನು ನೋಡಿದ್ರೆ ನಾನೊಬ್ಬ ನಟನಾಗಿ ನನಗೂ ಬೇಸರ ಆಗುತ್ತೆ. HMK ಮೂರ್ತಿಯವ್ರು ನೆನೆಸ್ಕೊಳ್ತೇನೆ. ಕೃಷ್ಣಾನಿ ಬೇಗನೆ ಅವರು ನಾವೆಲ್ಲ ಮಾಡಿದ್ರು, ಕಲಿಕರ್ಣ ಮಾಡಿದ್ರು, ಕೆಂಪೇಗೌಡ ಮಾಡಿದ್ರು, ಸಿಹಿ ಕಹಿ ಅಂತ ಧಾರಾವಾಹಿಯಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಮಾಡಿದ್ರು. ಇವನ್ನೆಲ್ಲ ಯಾಕೆ ಸ್ಮರಣೆ ಮಾಡ್ಕೊಳ್ಬೇಕು ಅಂದರೆ, ಪ್ರತಿಯೊಂದು ನಾವು ಇಲ್ಲಿ ನಿಂತಿದ್ದೇವೆ ಅಂತ ಹೇಳಿದ್ರೆ ಬಹುಶಃ ಈ 6 ಬ್ಲಾಕಲ್ಲಿ ಇದೇ ಜಾಗದಲ್ಲಿ ರಾಮಸ್ವಾಮಿ ಅಂತ ಇದ್ರು, ಯಾರು ನಮ್ಮ ಪೇರೆಂಟ್ಸ್ ಸ್ಕೂಲ್ ಅಧ್ಯಕ್ಷರು ಹರೀಶ್ ರಾಮಸ್ವಾಮಿ ಅವರು. ನಾನು ಪೇರೆಂಟ್ಸ್ ಸ್ಕೂಲಲ್ಲಿ ಓದ್ಬೇಕಾದ್ರೆ 9th ಸ್ಟ್ಯಾಂಡರ್ಡ್ ಇಲ್ಲೇ ನಾಟಕ ಮಾಡಿದ್ದೆ. ಅರ್ಧಕ್ಕೆ ನಾಟಕ ನಿಲ್ಲಿಸ್ಬಿಟ್ರೆ ಯಾರ ಕಲ್ಲೊಡ್ದು ಅಂದ್ಬಿಟ್ಟು ಅವತ್ತು ನೊಂದ್ಕೊಂಡೆ ನಾನು.
ಅಯ್ಯೋ ನಾಟಕ ಇಷ್ಟು ವರ್ಷ ನಾನು ಗೀತಾ ಬಡ್ಕರ್ ನಮ್ಮ ಉಮೇಶ್ ಬಡ್ಕರ್ ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್. ಅವತ್ತು ನಮ್ಮ ತಂದೆಯವರು ಇಲ್ಲೇ ಇದ್ರು ರಾಜೇಂದ್ರ ನಗರದಲ್ಲಿ ಇದ್ರು. ಅವತ್ತು ನಾವು ಇನ್ನೂ ಇಡೀ 1.5 ತಿಂಗಳು ನಾಟಕ ಪ್ರಾಕ್ಟೀಸ್ ಮಾಡಿ ಇಲ್ಲಿ ನಿಲ್ಸ್ಬಿಟ್ಟೆ. ಆದರೆ ಇದೇ ಜಾಗದಲ್ಲಿ ಮತ್ತೆ ನಾನು ಇಲ್ಲಿ ಶಾಸಕನಾದೆ ಮತ್ತು ಬಹಳ ಖುಷಿ ಆಗುತ್ತೆ. ಈ ಪುಣ್ಯಸ್ಥಳದಲ್ಲಿ ಇವತ್ತು ಅವರ ಹೆಸರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ರಾಜೇಂದ್ರ ನಗರ ಪ್ರಸನ್ನ ಥಿಯೇಟ್ರಿಂದ ಹಿಡಿದು ರಾಜೇಂದ್ರ ನಗರ ಪೊಲೀಸ್ ಸ್ಟೇಷನ್ವರೆಗೂ ಸಹ ಇವತ್ತು ಏನು ರಸ್ತೆಯ ನಾಮಕರಣ ಆಗಿದೆ, ಅದು ನಾಮಫಲಕಗಳು ಆದಷ್ಟು ಬೇಗ ಬರಲಿ ಅಂತ ಹೇಳ್ತಾ ಬಹಳ ಹೆಮ್ಮೆಯಿಂದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತು ನಿಂತಿರ್ತಕ್ಕಂಥ ನಮ್ಮ ಖುಷಿ, ನಮ್ಮ ಮತ್ತೊಬ್ಬ ಯುವ ಮುಖಂಡ ಮತ್ತು ಎಲ್ಲರೂ ನಾನು ಇವೆಲ್ಲ ನಾನು ಶಿವಕುಮಾರ್ ಅವರಾಗಿ ಎಲ್ಲ ಇಲ್ಲೇ ವಾಲಿಬಾಲ್ ಆಡ್ತಾ ಇದ್ದಿದ್ದು ಪಕ್ಕದಲ್ಲೇ. ಅವ್ರ ಕಾರ್ಮಿಕ ಸ್ಕೂಲು, ನಾನು ಬೇರೆ ಸ್ಕೂಲು, ಡಿ ಕೆ ಶಿವಕುಮಾರ್ ಆಗಲಿ ಬಹುಶಃ ಇದೆಲ್ಲ ರಾಜೇಂದ್ರ ನಗರ ಅಂದರೆ ಕನ್ನಡ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಮತ್ತು